ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ. RCB ಅವರು ತಮ್ಮ ಕ್ಯಾಪ್ಟನ್ನ ಅನೌನ್ಸ್ ಮಾಡಿದ್ದಾರೆ. ಅದು ಯಾರಪ್ಪ ಅಂದರೆ ಬೇರೆ ಯಾರಲ್ಲ, ರಜತ್ ಪಟಿದಾರ್ ಅವರು. ಮೊದಲನೇದಾಗಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳೋಣ. RCB ಲೆಗಸಿನ ಹಿಂಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ. ಆಲ್ಮೋಸ್ಟ್ ಇದು ಎಕ್ಸ್ಪೆಕ್ಟೇ ಆಗಿತ್ತು, ಯಾಕಂದರೆ RCBಲಿ ಬೇರೆ ಅಂತ ಇನ್ಯಾರೂ ಇರಲಿಲ್ಲ ಕ್ಯಾಪ್ಟನ್ಶಿಪ್ನ ತೊಗೊಳ್ಳೋಂಥವ್ರು. ಕೊಟ್ಟಿದ್ರೆ ಮತ್ತೆ ವಿರಾಟ್ ಕೊಹ್ಲಿ ಅವ್ರಿಗೆ ಕೊಡಬೇಕಿತ್ತು. ಆದರೆ ವಿರಾಟ್ ಕೊಹ್ಲಿ ಅವರು ಆಲ್ರೆಡಿ ಹೇಳಿದರು, ನಾನು ಕ್ಯಾಪ್ಟನ್ಶಿಪ್ನ ತೊಗೊಳ್ಳಲ್ಲ, ನಾನೊಬ್ಬ ಪ್ಲೇಯರಾಗಿ ಆಡ್ತೀನಿ ಅಂತ ತುಂಬ ಸೀಸನ್ ಹಿಂದೆಯೇ ಹೇಳಿದರು. ಅದು ಬಿಟ್ಟರೆ ಅವ್ರಿಗಿದ್ದಂಥ ಆಪ್ಷನು ಭುವನೇಶ್ವರ್ ಕುಮಾರು, ಅದು ಬಿಟ್ಟರೆ ಫಿಲ್ ಸಾಲ್ಟ್ ಇದ್ದರು, ಇಲ್ಲ ಕೃಣಾಲ್ ಪಾಂಡ್ಯ ಇದ್ದರು. ಬಟ್ ಪ್ರತಿ ಸಲ ಏನು ಮಾಡ್ತಾಯಿದ್ರು, ಆಲ್ಮೋಸ್ಟು ಫಾರಿನರ್ಸ್ಗೆ ಕ್ಯಾಪ್ಟನ್ಶಿಪ್ ಕೊಡ್ತಾಯಿದ್ರು. ಬಟ್ ಈ ಸತಿ ಮತ್ತೆ ನಮ್ಮ ಇಂಡಿಯಾದವ್ರಿಗೆ ಕೊಟ್ಟಿದ್ದಾರೆ. ಅದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಜಾಸ್ತಿ ಫಾರಿನರ್ಸ್ ಬಗ್ಗೆನೇ ನಮ್ಮ RCB ಮ್ಯಾನೇಜ್ಮೆಂಟು ಒಲವು ತೋರಿಸ್ತಾಯಿತ್ತು. ಬಟ್ ಈ ಸತಿ ಒಬ್ಬ ಇಂಡಿಯನ್ ಮೇಲೆ ಒಲವು ತೋರಿಸಿದ್ದಾರೆ. ಅದು ತುಂಬ ಖುಷಿಯಾಗುತ್ತೆ. ರಜತ್ ಪಟಿದಾರ್ ಅವರು ಇದೇ ಮೊದಲನೇ ಬಾರಿ ಕ್ಯಾಪ್ಟನ್ಸ್ ನಿವಾರಿಸ್ತಾ ಇರೋದು IPLಲ್ಲಿ. ಆದರೆ ಡೊಮೆಸ್ಟಿಕ್ಕಲ್ಲಿ ಅವರು ಅವ್ರ ಸ್ಟೇಟ್ಗೆ ತುಂಬ ಚೆನ್ನಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿ ಫೈನಲ್ ತನಕ ತಗೊಂಡೋಗಿದ್ದಾರೆ. ಯಾವುದಪ್ಪ ಅಂದರೆ ಈಗ ಮೊನ್ನೆ ನಡೆದಂಥ ಸ್ಮ್ಯಾಟಲ್ಲಿ ತುಂಬ ಚೆನ್ನಾಗಿ ಕ್ಯಾಪ್ಟನ್ಸಿನ ನಿಭಾಯಿಸಿ ಫೈನಲ್ ತನಕ ತಗೊಂಡೋಗಿದ್ರು. ಬಟ್ ಫೈನಲಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ನಡೆದಿದ್ದು ಫೈನಲ್ ಮ್ಯಾಚು. ಬಟ್ ಅದರಲ್ಲಿ ಗೆಲ್ಲಕ್ಕಾಗಲಿಲ್ಲ. ಬಟ್ ಅಲ್ಲಿ ತನಕ ತುಂಬ ಚೆನ್ನಾಗಿ ಕ್ಯಾಪ್ಟನ್ಶಿಪ್ನ ನಿವಾರಿಸ್ಕೊಂಡು ಹೋದರು. ಜೊತೆಗೆ ಕ್ಯಾಪ್ಟನ್ಶಿಪ್ ನಿವಾರಿಸಿದ್ರಿಂದ ಅವರು ಪ್ರೆಷರಾಗಿ ಅವರು ಪರ್ಸ್ನಲಾಗಿ ಆಡಲಿಲ್ಲ, ಅಂದರೆ ಪರ್ಸ್ನಲ್ಗೂ ತುಂಬ ಚೆನ್ನಾಗಿ ಆಡಿದರು. ಟಾಪ್ 3 ರನ್ ಗೆಟರಲ್ಲಿ ಇದ್ದರು ಅವರು. ಅದರಿಂದ ಅವರು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ತುಂಬ ಅಗ್ರೆಸಿವ್ ಕ್ಯಾಪ್ಟನ್ ಅಲ್ಲ. ನಾನು ನೋಡ್ದಂಗೆ ಸ್ಮ್ಯಾಟಲ್ಲಿ ಸೈಯದ್ ಮುಸ್ತಾಕ್ ಅಲಿಯಲ್ಲಿ ತುಂಬ ಕೂಲಾಗಿ ಪ್ರೆಷರ್ನ ಹ್ಯಾಂಡ್ಲ್ ಮಾಡಿ ತುಂಬ ಅದ್ಭುತವಾಗಿ ಕ್ಯಾಪ್ಟನ್ಶಿಪ್ನ ಮಾಡಿದರು. ಅದೇ ಕ್ಯಾಪ್ಟನ್ಶಿಪ್ನ RCBಯಲ್ಲೂ ಮಾಡಲಿ, ಮುಂದುವರ್ಸ್ಕೊಂಡು ಹೋಗಲಿ. ಈ ಸತಿನಾದರೂ IPL ಕಪ್ನ RCB ತಂಡ ಹೊಡೀಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು.